ಮೊದಲ ಬಾರಿ ಆಯ್ಕೆಯಾಗಿರುವ ಶಾಸಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಾಕ್ ಕೊಟ್ಟಿದ್ದಾರೆ. ನೂತನವಾಗಿ ಎಂಎಲ್ಎ ಆದವರಿಗೆ ಈ ಬಾರಿ ಇಲ್ವಂತೆ ಮಂತ್ರಿಗಿರಿ. ಒಂದಷ್ಟು ಜನ ಬೆಟ್ಟದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು, ನಾವು ಕೂಡ ಮಂತ್ರಿ ಆಗ್ತೀವಿ ಅಂತೇಳಿ. ಆದರೆ ಅವರೆಲ್ಲರಿಗೂ ಕೂಡ ನಿರಾಶೆ. ನೂತನವಾಗಿ ಶಾಸಕರಾದವರಿಗೆ ಈ ಬಾರಿ ಇಲ್ವಂತೆ ಮಂತ್ರಿಗಿರಿ. ಹೈಕಮಾಂಡ್ ಸೂಚನೆ ಇದೆ, ಸಚಿವ ಸ್ಥಾನ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಚಿವ ಸ್ಥಾನದ ಕನಸು ಕಾಣ್ತಾ ಇದ್ದ ಹೊಸಬರಿಗೆ ಒಂದು ರೀತಿ ತಣ್ಣೀರು ಎರಚಿದಂತೆ ಆಗಿದೆ. ಹೈಕಮಾಂಡ್ಗೆ ಪತ್ರ ಬರೆದು ನೂತನ ಶಾಸಕರು ಒತ್ತಾಯಿಸಿದ್ರು, ನಮಗೂ ಕೂಡ ಮಂತ್ರಿಗಿರಿ ಬೇಕು, ನಮಗೂ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಕೇಳ್ಕೊಂಡಿದ್ರು. ಯಾರೆಲ್ಲ ಹೊಸದಾಗಿ MLAಗಳಾಗಿದ್ರು, ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದವರು, ಇವರೆಲ್ಲರೂ ಕೂಡ ಒಂದು ಪತ್ರವನ್ನು ಬರೆದು ಸಹಿ ಕೂಡ ಮಾಡಿದ್ರು. 31ಕ್ಕೂ ಹೆಚ್ಚು ಶಾಸಕರು ಹೈಕಮಾಂಡ್ಗೆ ಪತ್ರವನ್ನು ಬರೆದು ಮನವಿಯನ್ನ ಮಾಡಿಕೊಂಡಿದ್ರು. 5 ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಿದ್ರು ನೂತನ ಶಾಸಕರು. ಆದರೆ ಹೊಸಬರಿಗೆ ಸಚಿವ ಸ್ಥಾನ ನೀಡಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಜೆಟ್ ಬಳಿಕ ಸಂಪುಟ ಪುನರ್ರಚನೆ ಸಿದ್ಧತೆ ನಡೆಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಒಂದ್ ಕಡೆಯಲ್ಲಿ ಪವರ್ ಶೇರಿಂಗ್ ಜಟಾಪಟಿ ರಾಜ್ಯ ರಾಜಕೀಯದಲ್ಲಿ ಜೋರಾಗ್ತಾ ಇದ್ರೆ, ಇತ್ತ ಗಮನಿಸ್ತಾ ಹೋಗೋದಾದ್ರೆ ಬಜೆಟ್ ಬಳಿಕ ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ ಎನ್ನಲಾಗ್ತಾ ಇದೆ. 31 ಹೊಸ MLAಗಳು ಹೈಕಮಾಂಡ್ ನಾಯಕರಿಗೆ ಒಂದು ಪತ್ರವನ್ನು ಬರೀತಾರೆ. ನಮಗೆ ಸಚಿವ ಸ್ಥಾನ ಬೇಕು, ಮಂತ್ರಿಗಿರಿ ಬೇಕು, ನೀವು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕು ಅಂತೇಳಿ ಲೆಟರ್ನಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಆದರೆ ಈ 31 ಜನರ ಪತ್ರದಲ್ಲಿ ಏನಿತ್ತು ಅಂತ ಹೇಳಿದ್ರೆ, 31 ಜನರಲ್ಲಿ ಕನಿಷ್ಠ 5 ಮಂದಿಗಾದರೂ ಸಚಿವ ಸ್ಥಾನವನ್ನು ನೀವು ನೀಡಲೇಬೇಕು ಅಂತೇಳಿ ಪತ್ರದ ಮೂಲಕ ಒತ್ತಾಯವನ್ನು ಮಾಡ್ತಾರೆ. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಬಾರಿ ಹೊಸಬರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಇಲ್ಲ ಅಂತ ಹೇಳಿದ್ರೆ, ಫಸ್ಟ್ ಟೈಮ್ MLAಗಳಿಗೆ ಯಾರೆಲ್ಲ ಇದ್ದಾರೆ ಇವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಇಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಸಿದ್ದರಾಮಯ್ಯನವರ ನಿರ್ಧಾರ ಎನ್ನಲಾಗ್ತಾ ಇದೆ. ಹಾಗೆಯೇ ಈ ಶಾಸಕರು ಈಗ 31 ಜನ ಲೆಟರ್ ಏನು ಬರೆದಿದ್ದಾರೆ ಹೈಕಮಾಂಡ್ಗೆ, ಇವರ ಮುಂದಿನ ನಡೆಗಳೇನು ಸದ್ಯಕ್ಕಿರುವಂಥ ಕುತೂಹಲ ಇದು. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಗಮನಿಸಿದ್ವಿ 31 ಶಾಸಕರು ಲೆಟರ್ ಅನ್ನ ಬರೆದಿದ್ರು ಹೈಕಮಾಂಡ್ ನಾಯಕರಿಗೆ, ಕನಿಷ್ಠ 5 ಜನಕ್ಕಾದ್ರೂ ಕೂಡ ಸಚಿವ ಸ್ಥಾನ ಸಿಗಬೇಕು ಅಂತೇಳಿ. ಈಗ ಇದಕ್ಕೆ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ. ಈ ಹೊಸ ಶಾಸಕರ ಮುಂದಿನ ನಡೆಗಳು ಏನೇನಾಗಿರುತ್ತೆ? ಸಂಪತ್, ಪ್ರಮುಖವಾಗಿ ಬಜೆಟ್ ನಂತರ ಸಚಿವ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೊಸವಾಗಿ ಆಯ್ಕೆಯಾಗಿರ್ತಕ್ಕಂಥ 5 ಶಾಸಕರಿಗಾದರೂ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಹೈಕಮಾಂಡ್ಗೆ ಸಲ್ಲಿಸಿದ್ರು. ಪ್ರಮುಖವಾಗಿ 31ಕ್ಕೂ ಹೆಚ್ಚು ಶಾಸಕರು ಮೊನ್ನೆ ಅಷ್ಟೇ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. 31 ಶಾಸಕರ ಪೈಕಿ 5 ಸಚಿವ ಸ್ಥಾನವನ್ನ ಕೊಡಿ, ನಾವೆಲ್ಲರೂ ಕೂಡ ಸಮರ್ಥರಿದ್ದೀವಿ, ಜೊತೆಗೆ ಮುಂಬರ್ತಕ್ಕಂಥ ಒಂದು ಚುನಾವಣೆಗಳ ದೃಷ್ಟಿಯಿಂದ ಯುವಕರನ್ನ ಸೆಳಿಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು. ಅಂತಿಮವಾಗಿ ಈಗ ಹೈಕಮಾಂಡ್ ನಿಂದಲೇ ಒಂದು ಸ್ಪಷ್ಟವಾದಂತಹ ಸೂಚನೆ ಬಂದಿದೆ. ಹಾಗಾಗಿ ಮಂತ್ರಿಗಿರಿಯನ್ನ ನಾವು ನೂತನ ಶಾಸಕರಿಗೆ ಕೊಡೋದಿಲ್ಲ ಅನ್ನೋದು ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಯಾಕೆಂದ್ರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಸುಮಾರು 140 ಶಾಸಕರೇನಿದ್ದಾರೆ, ಬಹುತೇಕ ಹಿರಿಯ ಶಾಸಕರು ಕೂಡ ಇದ್ದಾರೆ. 4-5 ಬಾರಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಕೂಡ ರೇಸ್ನಲ್ಲಿ ಇರ್ತಕ್ಕಂಥದ್ದು. ಆ ಹಿರಿಯ ಶಾಸಕರನ್ನ ಗಣನೆಗೆ ತೆಗೆದುಕೊಳ್ಳದೆ ಹೊಸಬರಿಗೆ ಏನಾದರೂ ಅವಕಾಶ ಕೊಟ್ಟರೆ ಪಕ್ಷದಲ್ಲಿ ಒಂದು ಅಸಮಾಧಾನ ಭುಗಿಲೇಳಬಹುದು, ಜೊತೆಗೆ ಕ್ಷೇತ್ರವಾರು ಮತ್ತು ಜಿಲ್ಲಾವಾರು ಮಟ್ಟದಲ್ಲಿ ಒಂದಷ್ಟು ಗೊಂದಲಗಳು ಭುಗಿಲೇಳಬಹುದು ಅನ್ನೊಂದು ಆತಂಕ ಇರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಹೊಸಬರಿಗೆ ಈ ಬಾರಿ ಕೊಡೋದು ಬೇಡ, ಅಳುಪರು ಯಾರಿದ್ದಾರೆ ಮತ್ತೆ ಆಕಾಂಕ್ಷಿಗಳು, ಪ್ರಬಲ ಆಕಾಂಕ್ಷಿಗಳು ಯಾರಿದ್ದಾರೆ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೊಂದು ನಿಟ್ಟಿನಲ್ಲಿ ಚರ್ಚೆಗಳಾಗಿರ್ತಕ್ಕಂಥದ್ದು. ಈ ಬಗ್ಗೆ ಹೈಕಮಾಂಡ್ನಿಂದಲೂ ಕೂಡ ಸ್ಪಷ್ಟವಾದಂತಹ ಸೂಚನೆ ಬಂದಿದೆ. ಹಾಗಾಗಿ ನಾವು ಹೊಸಬರಿಗೆ ಈ ಬಾರಿ ಕೊಡೋದಿಲ್ಲ ಅನ್ನೋದು ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಮಾತನಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇವರ ಒಂದು ಐಡಿಯಾ ಪ್ರಕಾರ ಹೊಸಬರಿಗೆ ಏನಾದರೂ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆದ್ರೆ ಸ್ಥಳೀಯ ಮಟ್ಟದಲ್ಲಿ ಒಂದು ಪಕ್ಷ ಸಂಘಟನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಹೊಸ ಮುಖಗಳನ್ನ ಪಕ್ಷಕ್ಕೆ ಕರೆತರಬಹುದು, ಜೊತೆಗೆ ಪಕ್ಷ ಸಂಘಟನೆ ಮಾಡೋದಕ್ಕೂ ಕೂಡ ಹೊಸ ಶಾಸಕರಿಗೆ ಒಂದಷ್ಟು ಬಲ ಬರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ರು. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರು ಅವರ ಒಂದು ಆಸೆಗೆ ತಣ್ಣೀರನ್ನ ಎರಚಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಹೊಸಬರಿಗೆ ನಾವು ಈ ಬಾರಿ ಮಂತ್ರಿಗಿರಿಯನ್ನ ಕೊಡ್ತಾ ಇಲ್ಲ ಅನ್ನೋದು ಮಾತನ್ನ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಬಜೆಟ್ ನಂತರ ಬಹುತೇಕವಾಗಿ ಸಂಪುಟ ಪುನರ್ರಚನೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಸುಮಾರು ಒಂದು 2-3 ಹೊಸಬರಿಗೆ ಕೊಡ್ತಾರೆ ಅಂತ ನಿರೀಕ್ಷೆಗಳಿತ್ತು. ಅದೆಲ್ಲವೂ ಕೂಡ ಹುಸಿಯಾಗಿದೆ ಅಂತ ಹೇಳ್ಬೋದು ಸಂಪತ್. ಹಾಗೆ ಹೋಲ್ಡ್ನಲ್ಲಿರಿ.